ಎಲ್ರಿಗೂ ನಮಸ್ಕಾರ. ನಾನು ಅಬ್ರಾರ್ ಮೊಹಮ್ಮದ್, ಯುವ ಕಾಂಗ್ರೆಸ್ಸಿನ ರಾಜ್ಯ ಕಾರ್ಯದರ್ಶಿ. ಇವತ್ತು ನಾವು ನಮ್ಮ ಕಾರ್ಯಾಧ್ಯಕ್ಷರು ಹಾಗೂ ಶಾಸಕರು ತನ್ವೀರ್ ಸೇಠ್ ಸಾಹೇಬರು ಹಾಗೂ ನಮ್ಮ NR ಕ್ಷೇತ್ರದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷ ಸೈಯದ್ ಇಕ್ರಮ್ ಅವರ ನೇತೃತ್ವದಲ್ಲಿ ಇವತ್ತು ಸಿಹಿ ಸಂಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ವೋಟ್ ಚೋರಿ ಏನೈತೆ ಒಂದು ಅವೇರ್ನೆಸ್ ಜನರಲ್ಲೂ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀವಿ. ಇದು ಏನಂತ ಅಂದರೆ ನಿನ್ನೆ ಫಸ್ಟು ಮಾದೇಪುರದಿಂದ ಸ್ಟಾರ್ಟ್ ಆಯಿತು. ಅದೇ ಕಂಟಿನ್ಯೂಷನಲ್ಲಿ ಒಂದು ಸೆಕೆಂಡ್ ಫೇಸಲ್ಲಿ ಈಗ ನಮ್ಮ ರಾಹುಲ್ ಗಾಂಧಿಯವರು ಸೆಕೆಂಡ್ ಫೇಸಲ್ಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವರು ಹರಿಯಾಣದು ಕಂಪ್ಲೀಟ್ ಎಲ್ಲನೂ ತೆಗೆದಿಡ್ತಾರೆ. ಮುಂದೆ ಹರಿಯಾಣದಲ್ಲಿ ಟೋಟಲ್ಲು 2 ಕೋಟಿ ಮತಗಳು. ಆ 2 ಕೋಟಿ ಮತಗಳಲ್ಲಿ 25 ಲಕ್ಷ ವೋಟ್ ಚೋರಿಯಾಗಿದೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 22,000 ಮತದಿಂದ ಜಸ್ಟ್ ಕಾಂಗ್ರೆಸ್ಸು ಸೋತಿರೋದು. ಸೊ ದಟ್ ಕ್ಲಿಯರ್ಲಿ ಶೋಸ್ ಯಾವ ಥರ ವೋಟ್ ಚೋರಿ ಆಗಿದೆ, ಯಾವ ಥರ ಮ್ಯಾನಿಪುಲೇಷನ್ ಮಾಡ್ತಾರೆ. ಆ ಲೈವ್ ವಿಡಿಯೋನ ಇವತ್ತಿಗೂ ಬಾರ್ಕೋಡ್ಸ್ ಇದೆ ಮತ್ತು ಸೋಷಿಯಲ್ ಮೀಡಿಯಾಲೆಲ್ಲ ಇದೆ. ಜನರು ಅದು ನೋಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು. ಯಾಕಂತ ಅಂದರೆ ಅಷ್ಟು ಕ್ಲೀನಾಗಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 25 ಲಕ್ಷ ಮತಗಳು ಅಂತ ಅಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಸುಮಾರು 12%, 2 ಕೋಟಿದು 12% ಅದರಲ್ಲಿ ಇದಾಗಿದೆ, ವೋಟ್ ಚೋರಿಯಾಗಿದೆ. ಸೋತಿರೋದು ಬರೀ 22,000 ಮತಗಳಿಂದ. ಸೊ ಒಂದು ಅವರು ಯಾವ ಡೆಪ್ತಲ್ಲಿ ಮಾಡಿದ ಕ್ಯಾಲ್ಕುಲೇಷನ್ನು 8 ಮತಗಳಲ್ಲಿ 1 ಮತ ಫೇಕ್ ವೋಟ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ದಾರೆ. ಅದರಲ್ಲಿ ಒಂದು ಬ್ರೆಜಿಲಿಯನ್ ಮಾಡಲು, ಆ ಬ್ರೆಜಿಲಿಯನ್ ಮಾಡಲ್ಗೆ 23 ಕಡೆ ಒಂದು ಬೂತಲ್ಲಿ ಬರುತ್ತೆ. ಬ್ರೆಜಿಲಿಯನ್ ಮಾಡಲು 23 ಕಡೆ ಬರುತ್ತೆ. ಅದೇ ಥರ ಒಂದು ಬೂತಲ್ಲಿ ಸುಮಾರು 1,200ರಿಂದ 1,400 ಮತಗಳಿರುತ್ತೆ. ಮನೆಗಳು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದರೆ ನೀವು ಮ್ಯಾಕ್ಸ್ ಟು ಮ್ಯಾಕ್ಸು ಒಂದು 200 ಮನೆ ಬರ್ಬೋದು. ಅದರಲ್ಲಿ 2 ಬೂತಲ್ಲಿ 223 ವೋಟ್ಸು, ಒಂದೇ ಒಂದು ಫೇಸು, ಒಂದೇ ಒಂದು ಲೇಡಿ ಫೇಸು. ಆದರೆ ಬೇರೆ ಬೇರೆ ಹೆಸರುಗಳು, ವಯಸ್ಸು ಬೇರೆ, ಎಲ್ಲನೂ ಬೇರೆ ಬೇರೆ ಥರ ಮಾಡಿ ಇವರು ಒಂದು ವೋಟ್ ಗ್ಯಾಪ್ ಕ್ರಿಯೇಟ್ ಮಾಡ್ತಾರೆ. ಆ ವೋಟ್ ಗ್ಯಾಪ್ ಮಧ್ಯದಲ್ಲಿ ಆ ಥರ BJP ಅವರು ಆ ಗ್ಯಾಪ್ನ ಫುಲ್ಫಿಲ್ ಮಾಡ್ಕೊಂಡು ಎಲೆಕ್ಷನ್ ಕಮಿಷನ್ನು BJP ಮತ್ತು ಇಬ್ಬರೂ ಸೇರ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಕಟ್ಟು ತೋರಿಸಿದ್ದಾರೆ. ನಿನ್ನೆ ಈಗ ಬಿಹಾರ್ ಎಲೆಕ್ಷನ್ಸ್ ನಡೀತಾರೆ, ಅದರಲ್ಲಿ ನೀವು ನೋಡ್ಬೋದು. ಒಬ್ಬ BJP ಅವರು ಅಲ್ಲಿ ಒಂದು ಕಡೆ ಡೆಲ್ಲಿಯಲ್ಲಿ ವೋಟ್ ಮಾಡ್ತಾರೆ, ಒಂದು ಕಡೆ ಇಲ್ಲಿ ವೋಟ್ ಮಾಡ್ತಾರೆ. ಸೊ ಈ ಲೆವೆಲಲ್ಲಿ ಮತ ಕಳ್ತನ ಆಗ್ತಾಯಿದ್ರೆ ನಮಗೆ ಎಲೆಕ್ಷನ್ ಕಮಿಷನ್ ಮೇಲೆ ಎಲ್ಲಿಂದ ಒಂದು ಭರವಸೆ ಬರುತ್ತೆ? ಇದು ಕ್ಲಿಯರ್ ಕಟ್, ಇದು ಡೆಮಾಕ್ರಸಿದು ಒಂದು ಕಳ್ತನ. ಕಾನ್ಸ್ಟಿಟ್ಯೂಷನಲ್ ರೈಟು ಹೋಗ್ತಾ ಇದೆ. ಸೊ ಅದಕ್ಕೆ ಏನಾಯ್ತು ಅಂತ ಅಂದರೆ ಜನರು ಇದನ್ನು ಅವೇರ್ನೆಸ್ ಆಗಿ ತಗೋಬೇಕು. ನಾವು ಯುವ ಕಾಂಗ್ರೆಸ್ದವರು ಇದನ್ನು ಕಂಪ್ಲೀಟ್ ಟೋಟಲ್ಲು ಖಂಡಿಸ್ತೀವಿ. ನಾವು ರಾಜ್ಯಾದ್ಯಂತ ಎಲ್ಲ ಕಡೆಯೂ ಖಂಡಿಸ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಮಂಜುನಾಥ್ ಗೌಡರು ಅವರು ಸಹ ಅವರ ಆದೇಶ ಮೇರೆಗೆ ನಾವು ಎಲ್ಲ ಕಡೆಯೂ ಈ ಸಿಹಿ ಸಂಗ್ರಹನ ಮಾಡ್ತಾ ಇದ್ದೀವಿ. 2 ಕೋಟಿ ಸಿಗ್ನೇಚರ್ಸ್ನ ಇಲ್ಲಿಂದ ನಮ್ಮ DK ಶಿವಕುಮಾರ್ ಸಾಹೇಬರು ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಯುವ ಕಾಂಗ್ರೆಸ್ಸಿಂದ 6 ಲಕ್ಷ ಸಿಹಿ ಸಂಗ್ರಹ ನಾವು ಮಾಡಿಬಿಟ್ಟು ನಾವು ಕೊಟ್ಟಿದ್ದೀವಿ ಈಗ. ಸೊ ಇದನ್ನು ಕಂಪ್ಲೀಟ್ ನಾವು ಟೋಟಲಾಗಿ ಖಂಡಿಸ್ತೀವಿ. ನೀವೆಲ್ಲನೂ ಎಚ್ಚೆತ್ಕೋಬೇಕು. ಇದು ಮಾಡ್ತಾ ಇರೋ ರೀಸನ್ ಏನಂದರೆ ಒಂದು ಅವೇರ್ನೆಸ್ಸು. ಎಲ್ಲರೂ ಅದನ್ನು ನೋಡಬೇಕು. ಮತ್ತು ರಾಹುಲ್ ಗಾಂಧಿ ಅವರ ಲೈವ್ ವಿಡಿಯೋನ ನೋಡಿ ಅವರೆಲ್ಲರೂ ಅವ್ರವ್ರ ಮತಗಳು ಅವ್ರು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಸರಿ ಇದೆಯಾ ಅಂತ ಹೇಳ್ಬಿಟ್ಟು ನೋಡಬೇಕು. ಇಲ್ಲ ಅಂದರೆ ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ವಾರ್ಡಲ್ಲಿ, ಎಲ್ಲ ಬೂತ್ ಮಟ್ಟದಲ್ಲಿ ಇದ್ದಾರೆ. ಅವರೆಲ್ಲರೂ ಹೋಗ್ಬಿಟ್ಟು ಏನಂತ ಅಂದರೆ ಅವ್ರ ಮತಗಳನ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಈಗ ನಿಮ್ಮ ಕಾನ್ಸ್ಟಿಟ್ಯೂನ್ಸಿನೆಲ್ಲ 50,000 ವೋಟು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಆರೋಪ ಇದೆ. ಏನು ಹೇಳ್ತೀರಿ ಅದಕ್ಕೆ? ನೀವು ಅದಕ್ಕೆ ಏನು ಕಾರ್ಯಕ್ರಮ ಮಾಡ್ತೀರಿ? ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲೇ 50,000 ವೋಟ್ಸ್ ಹ್ಯಾಸ್ ಬಿನ್ ಆಡೆಡ್. 31,000 ಮತಗಳು ನಾವೇ ಚೆಕ್ ಮಾಡಿ ನಾವು ಡಿಲೀಟ್ ಮಾಡಿಸಿದ್ದೀವಿ ಕಂಪ್ಲೀಟು. ನಮ್ಮ ಇದರಲ್ಲೂ ಏನಾಗಿದೆ, ನಾವು ನಮ್ಮದು ಅವ್ರದ್ದು ಅಂತಲ್ಲ, ನಮಗೆ ಬೇಕಾಗಿರೋದು ಫೇರ್ ಎಲೆಕ್ಷನ್ನು. ಫೇರ್ ಎಲೆಕ್ಷನ್ ಬೇಕು ನಮಗೆ. ನಾವಂತೂ ಯಾವುದು ಮತ ಚೋರಿ ಮಾಡಿಲ್ಲ, ಮತ ಕಳ್ತನ ಮಾಡಿಲ್ಲ. ನಾವು BLOs ಜೊತೆ BLA 2ಗಳು ಹಾಕ್ಬಿಟ್ಟು ನಾವು ಮನೆ ತಲುಪಿ ನಮ್ಮ ಮತಗಳು ಸರಿಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋ ಕೆಲಸನ ನಾವು ಮಾಡ್ತಾಯಿದ್ವಿ. ನಮಗೆ ಮತ ಕಳ್ಳತನದಿಂದ ನಾವು ಗೆಲ್ಲಕ್ಕೆ ಬೇಕಾಗಿಲ್ಲ. ನಮ್ಗೆ ಏನೈತೆ ಅಂತ ಅಂದರೆ ನಮಗೆ ಫೇರ್ ಎಲೆಕ್ಷನ್ ನಡಿಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹಿಸ್ತೀವಿ.